ಸಿದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ತೆ ಗುರೂಜಿ, ನಾನು ಸೀತಾರಾಮ್ ಮೇಸ್ತಾ ಅಂತ. ನನ್ನ ಪ್ರಶ್ನೆ ಬಂದರೆ, ಸರ್ವಮಂಗಳ ಮಾಂಗಲ್ಯಲ್ಲಿ ಮಂಗಳ ಮತ್ತು ಮಾಂಗಲ್ಯ ಅರ್ಥ ಏನು? ಅಂದರೆ ಮಂಗಳ ಅಂದರೆ ಶುಭ ಅಂತ, ಮಾಂಗಲ್ಯ ಅಂದರೆ ತಾಳಿ ಅಂತನ ಅರ್ಥ ಅದು, ಅಥವಾ ಶಾಸ್ತ್ರದ ಪ್ರಕಾರದ ಅದೇನು ಅರ್ಥ? ದಯವಿಟ್ಟು ತಿಳಿಸಿಕೊಡಿ, ಧನ್ಯವಾದ. ಸೀತಾರಾಮ್ ಮೇಸ್ತ್ರ, ನಮಸ್ಕಾರ. ಮೇಸ್ತ್ರ ಅಂತಲೋ ಅದು ಸರಿಯಾಗಿ ಗೊತ್ತಾಗ್ತಾ ಇಲ್ಲಪ್ಪ, ಇದ್ದಿದ್ದು ಹೇಳಿದ್ದೀನಿ. ಸೀತಾರಾಮ್ ಅನ್ನೋದೊಂದು ಸರಿಯಾಗಿ ಗೊತ್ತಾಗಿದೆ. ಹಿಂದಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ಇದು ನಿಮ್ಮ ಎರಡನೇ ಪ್ರಶ್ನೆ. ಗುರು ಇಲ್ಲದೇ ಇರತಕ್ಕಂತಹವರು ಶಾಸ್ತ್ರೋಕ್ತವಾಗಿ ಉಪದೇಶವನ್ನು ಹೇಗೆ ಪಡೆಯಬೇಕು, ಅದು ನಿಮ್ಮ ಪ್ರಶ್ನೆ. ಸಾಮಾನ್ಯವಾಗಿ ಉಪದೇಶವನ್ನು ಕೊಡತಕ್ಕಂಥ ಸಾಮರ್ಥ್ಯ ಇರತಕ್ಕಂಥದ್ದು ತಂದೆಗೆ. ಸಾಮಾನ್ಯವಾಗಿ ಈಗ ಉಪನಯನದಲ್ಲಿ ಉಪದೇಶ ಕೊಡತಕ್ಕಂಥದ್ದು ಯಾರು ಅಂದರೆ ತಂದೆನೇ ಕೊಡಬೇಕು ಅಂತ. ಆದರೆ ಕೆಲವು ಸಂದರ್ಭಗಳಲ್ಲಿ, ಹಲವು ಸಂದರ್ಭಗಳಲ್ಲಿ ತಂದೆಗೆ ಅನುಷ್ಠಾನದ ಗೈರುಹಾಜರಿಯಿಂದಾಗಿ ಅನಧಿಕಾರ ಇರುತ್ತೆ. ಅಂದರೆ ಅರ್ಥ, ನಿಮಗೆ ಯಾರಾದರೂ ಏನಾದರೂ ಉಪದೇಶ ಕೊಡಬೇಕಾಗಿದ್ದರೆ ಅವರು ಆ ಮಂತ್ರವನ್ನು ಅನುಷ್ಠಾನದಲ್ಲಿ ಇಟ್ಕೊಂಡಿರಬೇಕು. ನಿರೀಕ್ಷಣೆ ಇರತಕ್ಕಂಥದ್ದು ಉಪನಯನದ ಸಂದರ್ಭದಲ್ಲಿ ತಂದೆ ಅನುಷ್ಠಾನದಲ್ಲಿ ಇಟ್ಕೊಂಡಿರ್ತಾನೆ ಎನ್ನುವ ನಂಬಿಕೆಯಿಂದ ತಂದೆ ಮಗನಿಗೆ ಉಪದೇಶ ಕೊಡಬೇಕು. ಬ್ರಹ್ಮಯಾಗ ಆಗಬೇಕು ಅಂತಾರೆ ಅದಕ್ಕೆ ಮುಂಚೆ. ಅಂದರೆ ತಂದೆಯಾಗಿರ್ತಕ್ಕಂಥವನು ಒಂದು 10,000 ಸಲ ಜಪ ಮಾಡಿರಬೇಕು, ಆ ಜಪದ ಶಕ್ತಿಯನ್ನು ಕೊಡಬೇಕು. ಹಾಗೆ ತಂದೆ ಅಷ್ಟೊಂದು ಜಪ ಮಾಡೋಕ್ಕಾಗದೇ ಇದ್ದರೆ ಯಾರಾದರೂ ಬೇರೆಯವ್ರ ಹತ್ರ ಮಾಡಿಸಿ ಅದನ್ನು ಧಾರೆ ಇರಬೇಕು, ಇತ್ಯಾದಿ ಇತ್ಯಾದಿ ಕ್ರಮಗಳಿದೆ. ಆದರೆ ಎಲ್ಲ ಸಂದರ್ಭಗಳಲ್ಲಿಯೂ ನೀವು ಬಯಸತಕ್ಕಂಥ ಮಂತ್ರವನ್ನು ನಿಮ್ಮ ತಂದೆಯಾಗಿರತಕ್ಕಂಥವರು ಅನುಷ್ಠಾನದಲ್ಲಿ ಇಟ್ಕೊಂಡಿರದೇ ಇರೋ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ, ನೀವು ದುರ್ಗಾ ಮಾತೆಯನ್ನು ಅನುಷ್ಠಾನ ಮಾಡಬೇಕು ಅಂತ ಇರ್ತೀರಿ. ನಿಮ್ಮ ತಂದೆಯವರು ದುರ್ಗಾ ದೇವಿಗೆ ಸಂಬಂಧಪಟ್ಟಿರತಕ್ಕಂಥ ಮಂತ್ರವನ್ನು ಅವರು ಅನುಷ್ಠಾನದಲ್ಲಿ ಇಟ್ಕೊಂಡಿರೋದಿಲ್ಲ. ಆವಾಗ ಅವರು ನೀವು ಉಪದೇಶ ಕೊಡೋಕ್ಕಾಗಲ್ಲ. ಆಗೇನು ಮಾಡಬೇಕು ಅಂದರೆ, ನಿಮ್ಮ ಕುಲಕ್ಕೆ ಸಂಬಂಧಪಟ್ಟಿರತಕ್ಕಂಥ ಯಾರೋ ಆಚಾರ್ಯರಿರ್ತಾರೆ, ಆ ಆಚಾರ್ಯರನ್ನು ನೀವು ಹೋಗಿ ಕೇಳಿ ಅವರಿಂದ ಉಪದೇಶ ತಗೋಬೇಕು. ಅಕಸ್ಮಾತ್ ಅವರೂ ಅದನ್ನು ಅನುಷ್ಠಾನದಲ್ಲಿ ಇಟ್ಕೊಂಡಿಲ್ಲದೇ ಇದ್ದರೆ ಏನು ಮಾಡಬೇಕು? ಅಥವಾ ಅವ್ರು ಬೇರೆ ಬೇರೆ ಕಾರಣಗಳಿಂದ ಉಪದೇಶ ಕೊಡೋಕ್ಕಾಗಲ್ಲಪ್ಪ ಅಂದರೆ ಏನು ಮಾಡಬೇಕು? ಅಂದರೆ ಇದು ಕೊನೆಯ ಆಯ್ಕೆ. ನೀವು ಯಾರಾದರೂ ಒಬ್ಬರನ್ನು ಗುರುಗಳನ್ನಾಗಿ ನೀವೇ ಆಯ್ಕೆ ಮಾಡಿಕೊಳ್ಳಬೇಕು. ಅಂದರೆ ಅರ್ಥ, ದುರ್ಗೆಗೆ ಸಂಬಂಧಪಟ್ಟಿರತಕ್ಕಂತಹ ಮೂಲ ಮಂತ್ರವನ್ನು, ನವಾಕ್ಷರ ಮಂತ್ರವನ್ನು ಯಾರು ಪ್ರತಿನಿತ್ಯ ಜಪ ಮಾಡುತ್ತಾರೋ, ಯಾರು ಶ್ರೀಚಕ್ರೋಪಾಸನೆಯನ್ನು ಮಾಡುತ್ತಾರೋ, ಯಾರು ಲಲಿತಾ ಸಹಸ್ರನಾಮ ಪಠಣೆ ಯಾವುದಾರೋ ಒಂದಾಗೋದು ಈ ಮೂರಲ್ಲಿ ಯಾರು ಮಾಡ್ತಾರೆಯೋ ಅಂತಹವರು ಉಪದೇಶ ಕೊಡಲಿಕ್ಕೆ ಅರ್ಹರಾಗಿರ್ತಾರೆ. ಇದು ದುರ್ಗಾದೇವಿಗೆ ಮಾತ್ರ ಹೇಳಿದ್ದು. ಉಳಿದಿದ್ದು ಇದಕ್ಕೆ ಅನ್ವಯಿಸಬೇಕು. ನೀವು ರಾಮರು ಬೇಕಾದರೆ ರಾಮರ ವಿಷಯದಲ್ಲಿ, ಕೃಷ್ಣ ಬೇಕಾದರೆ ಕೃಷ್ಣನ ವಿಷಯದಲ್ಲಿ, ಹನುಮಂತ ಬೇಕಾದರೆ ಹನುಮಂತನ ಮಂತ್ರವನ್ನು ಅನುಷ್ಠಾನ ಮಾಡ್ತಾ ಇರತಕ್ಕಂಥವರು, ರುದ್ರನ ಬಗ್ಗೆ ಬೇಕಾದರೆ ರುದ್ರಾಧ್ಯಯನ ಮಾಡಿರತಕ್ಕಂಥವರು. ಹೀಗೆ ನೀವು ಯಾವ ದೇವತೆಯ ಮಂತ್ರವನ್ನು ಅಪೇಕ್ಷಿಸುತ್ತೀರೋ ಆ ಮಂತ್ರವನ್ನು ಪ್ರತಿನಿತ್ಯ ಅನುಷ್ಠಾನದಲ್ಲಿ ಇಟ್ಟುಕೊಂಡಿರತಕ್ಕಂತಹವರು ನಿಮಗೆ ಉಪದೇಶ ಕೊಡಬೇಕು. ಹೀಗಾಗಿ ನಿಮ್ಮ ಪ್ರಶ್ನೆಗೆ ಬಹಳ ಸರಳವಾದ ಉತ್ತರ ಏನಪ್ಪ ಅಂದರೆ, ನೀವು ಬಲ್ಲ ಅನುಷ್ಠಾನದಲ್ಲಿ ಇಟ್ಟುಕೊಂಡಿರತಕ್ಕಂತಹ ವ್ಯಕ್ತಿ ಯಾರಾದರೂ ಆಗಲಿ ಅವರಲ್ಲಿ ಪ್ರಾರ್ಥನೆ ಮಾಡಬೇಕು, ಅವರು ಒಪ್ಪಿಗೆ ಕೊಡಬೇಕು. ಉಪದೇಶ ಕೊಡೋದಕ್ಕೊಂದು ವಿಧಿ ಇರುತ್ತೆ. ಆ ವಿಧಿಗೆ ಅನುಗುಣವಾಗಿ ಅವರು ನಿಮಗೆ ಉಪದೇಶವನ್ನು ಕೊಡಬಹುದು. ಅಂದರೆ ಅರ್ಥ, ನೀವು ಯಾರನ್ನಾದರೂ ಗುರುವಾಗಿ ಆಯ್ಕೆ ಮಾಡಿಕೊಳ್ಳಬಹುದು.
ಅನುಷ್ಠಾನದಲ್ಲಿ ಆತ ಇಟ್ಟುಕೊಂಡಿದ್ದರೆ. ನಮಸ್ಕಾರ. ಅಷ್ಟಾಚಕ್ರಾನವದ್ವಾರ ದೇವಾನಾಂ ಪೂರಯೋಧ್ಯ ತಸ್ಯಾಗಂ ಹಿರಣ್ಮಯಃ ಕೋಶಃ ಸ್ವರ್ಗೋ ಲೋಕೋ ಜ್ಯೋತಿಷಾವೃತಃ ಯೋ ವೈತಾಂ ಬ್ರಹ್ಮಣೋ ವೇದ ಅಮೃತೇನಾಮೃತಾಂ ಪುರೀಂ ತಸ್ಮೈ ಬ್ರಹ್ಮ ಚ ಬ್ರಹ್ಮ ಚ. ಇದು ಅರುಣಪೃಷ್ಠದ ಒಂದು ಮಂತ್ರ. ನಮ್ಮ ದೇಹದಲ್ಲಿರುವ ಚಕ್ರಗಳು ಮತ್ತು ಅದರ ಅಧಿದೇವತೆಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ.